ಸಾವಿತ್ರಿಬಾಯಿ ಪುಲೆ ಅವರ 195ನೇ ಜಯಂತಿ ಕಾರ್ಯಕ್ರಮವನ್ನು ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಘ ಇಲ್ಕಲ್ ಇವರು ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ಇಲ್ಕಲ್ ಇವರ ಅಡಿಯಲ್ಲಿ ನೆರವೇರಿದ ಭಾರತದ ಅಕ್ಷರಮತೆ ಕವಯಿತ್ರಿ ಸಮಾಜ ಸುಧಾರಕಿ ಸಾವಿತ್ರಿಬಾಯಿ ಪುಲೆ ಅವರ 195ನೇ ಜಯಂತಿ ಕಾರ್ಯಕ್ರಮವನ್ನು ಜನವರಿ 7ರಂದು ನಗರದ ಡಾ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದ ಆವರಣದಲ್ಲಿ ಹಮ್ಮಿಕೊಂಡಿದ್ದಾರೆ. ರಾಜ್ಯ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಅಧ್ಯಕ್ಷರು ಶಾಸಕರು ವಿಜಯಾನಂದ ಎಸ್ ಕಾಶಪ್ಪನವರು ಹಾಗೂ ಉಭಯ ಪೂಜ್ಯರಾದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಸಾವಿತ್ರಿಬಾಯಿ ಪುಲೆ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘವು ಹಲವು ವರ್ಷಗಳಿಂದ ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಮುಂದೇನೂ ಸದಾ ಸೇವೆಯಲ್ಲಿ ಸಂಸ್ಥೆ ಮುನ್ನಡೆಯುತ್ತದೆ. ನಗರದ ಸರ್ವ ಜನಾಂಗದವರ ಆಶೀರ್ವಾದ ನಮ್ಮ ಸಂಸ್ಥೆ ಮೇಲೆ ಇರಲಿ ಎಂದು ಸಂಸ್ಥೆಯ ಕಾರ್ಯದರ್ಶಿ ಸವಿತಾ ಚಲುವಾದಿ ಅವರು ಹೇಳಿದ್ದಾರೆ. 18 ಶಾಲೆಗಳನ್ನು ತೆರೆದ ಕೀರ್ತಿ ಸಾವಿತ್ರಿಬಾಯಿ ಪುಲೆ ಅವರಿಗೆ ಸಲ್ಲುತ್ತದೆ. ಅವರು ಶಿಕ್ಷಣಕ್ಕೆ ಆದ್ಯತೆ ನೀಡದಿದ್ರೆ ನಾವೆಲ್ಲರೂ ಇವತ್ತು ಸಮಾಜದಲ್ಲಿ ಮುಂದೆ ಬರಲು ಸಾಧ್ಯವಾಗ್ತಿರಲಿಲ್ಲ. 1835ರಲ್ಲಿ ಸಾರ್ವತ್ರಿಕ ಶಿಕ್ಷಣವನ್ನ ಮೆಕಾಲೆ ಅವರು ಜಾರಿಗೆ ತಂದರು. ಆದರೆ ನಮ್ಮ ದೇಶದವರು ಇವತ್ತು ದೇಶಿ ಮಾಡುತ್ತಾರೆ. 1956 ಜನವರಿ 26ರಂದು ಸಂವಿಧಾನ ಜಾರಿಗೆ ಬಂದಿತು. ಪ್ರಸ್ತುತ ದಿನಗಳಲ್ಲಿ ದೇಶವನ್ನ ಮಾರಲು ಮುಂದಾಗಿದ್ದಾರೆ. ಇದನ್ನ ನಾವೆಲ್ಲರೂ ಗಮನಿಸಬೇಕು. ಸಾವಿತ್ರಿಬಾಯಿ ಪುಲೆ ಅವರನ್ನ ಸ್ಮರಿಸುವಂತಹ ಕೆಲಸವನ್ನ ಅಶೋಕ ಚಲುವಾದಿ ದಂಪತಿಗಳು ಮಾಡಲು ಮುಂದಾಗಿದ್ದಾರೆ. ಇದು ಹಳ್ಳಿಗಳಲ್ಲಿ ಸಾವಿತ್ರಿಬಾಯಿ ಪುಲೆ ಅವರ ಜಯಂತಿ ನಡೆಯಲಿ ಎಂದು ಡಾ ಆರ್ ಮೋಹನ್ ರಾಜ್ ಅವರು ಸಾವಿತ್ರಿಬಾಯಿ ಪುಲೆ ಅವರ ಜೀವನದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ದಾರೆ. ಸಮಾರಂಭದಲ್ಲಿ ಸಾರ್ಥಕ ಸೇವೆ ಸಲ್ಲಿಸಿದ ಶಿಕ್ಷಕಿಯರಿಗೆ ಗೌರವಿಸಿ ಸತ್ಕರಿಸಿದ ಶಾಸಕರು, ಉಭಯ ಪೂಜ್ಯರು. ಇದೇ ಸಂದರ್ಭದಲ್ಲಿ ವೀಣಾ ಕಾಶಪ್ಪನವರ್, ಗುರು ಮಹಾಂತ ಶ್ರೀಗಳು, ಪೂಜ್ಯ ಹಜರತ್ ಮುರ್ತುಜಾ ಖಾದ್ರಿ ಪೂಜ್ಯರು, ನಂದವಾಡಿಗೆಯ ಡಾ ಚನ್ನಬಸವ ಶಿವಾಚಾರ್ಯರು ಹಾಗೂ ಸಂಸ್ಥೆಯ ಅಧ್ಯಕ್ಷ ಅಶೋಕ್ ಚಲವಾದಿ, ವಿಠಲ್ ಜಕ್ಕ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಶಿವಕುಮಾರ್ ಕೆಂಬಾವಿ ಹಿರೇಮಠ್, ಪ್ರಜಾಪವ ಟಿವಿ ಇಲ್ಕಲ್. ಪೂಜ್ಯ ಅಭಿನವ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪವಿತ್ರ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ಶರಣೆಂದು ಹಾಗೂ ನಮ್ಮ ಪರಮ ಪೂಜ್ಯ ಹಜರತ್ ಸೈಯದ್ ಮುರ್ತುಜಾ ಖಾದ್ರಿ ಹುಸೇನಿ ಪರಮ ಪೂಜ್ಯರ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ನೆನೆಸುತ್ತಾ ಈ ಸಮಾರಂಭವನ್ನು ಉದ್ಘಾಟನೆಯನ್ನು ಮಾಡಿ ಅತ್ಯಂತ ಅಮೂಲ್ಯವಾದಂತಹ ಮಾತುಗಳು ಡಾಕ್ಟರ್ ಆರ್ ಮೋಹನ್ ರಾಜ್ ಅವರು ರಾಜ್ಯ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ಇವರಿಗೂ ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀ ಶರಣಪ್ಪ ಆಮ್ದಾಳ್ ಸಮಾಜದ ಹಿರಿಯರು, ಶ್ರೀ ವಿಜಯ ಮಹಂತೇಶ್ ಗದಿನಕೇರಿ ಅಧ್ಯಕ್ಷರು, ಮುನಗುಂದು ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗ ಅಲ್ಲಿ ಅನ್ನ ಸಂಪರ್ಪಣೆ ಮಾಡಲಾಯಿತು. ಅದೇ ರೀತಿ ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯಲ್ಲಿ ಮುಸ್ಲಿಂ ಬಾಂಧವರಿಗೆ ತಂಪಾದ ಪಾನೀಯಗಳನ್ನು ನೀಡಲಾಯಿತು. ಅಂದು ಅಂಜುಮಾನ್ ಸಂಸ್ಥೆಯಿಂದ ನಡೆದ ರಕ್ತದಾನ ಶಿಬಿರದಲ್ಲಿ ಸಂಸ್ಥೆಯ ಎಲ್ಲಾ ಪದಾಧಿಕಾರಿಗಳು ರಕ್ತದಾನ ಮಾಡಿದರು. ಅದಲ್ಲದೆ ನಗರದ ಮಹೇಶ್ವರಿ ಚಿಕ್ಕ ಮಕ್ಕಳ ಆಸ್ಪತ್ರೆಯಲ್ಲಿ ನಡೆದ ರಕ್ತದಾನ ಶಿಬಿರದಲ್ಲಿ ಥೆಲಸ್ಮಿಯಾ ಎಂಬ ರೋಗದಿಂದ ಬಳಲುತ್ತಿರುವ ಮಕ್ಕಳಿಗೆ ರಕ್ತದಾನ ಮಾಡಲಾಯಿತು. ಹೀಗೆ ಮುಂಬರುವ ದಿನಗಳಲ್ಲಿ ಕೂಡ ನನ್ನ ಎಲ್ಲ ಹಿರಿಯರು, ಚಿಂತಕರು ಸಲಹೆ ಮಾರ್ಗದರ್ಶನದ ಅಭಿನವ ಚನ್ನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಮಹಾಂತೇಶ್ವರ ಹಿರೇಮಠದ ಶ್ರೀಗಳ ಪಾದಕ್ಕೂ ನನ್ನ ಭಕ್ತಿಪೂರ್ವಕ ಅಣೆಮಾಡಿದ ನಮನಗಳನ್ನು ಸಲ್ಲಿಸುತ್ತಾ ಪರಮ ಪೂಜ್ಯ ಶ್ರೀ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಹುಸೇನ್ ಫೈಸಲ್ ಶಾ ಇಲ್ಕಲ್ ಅನುಸಾರದ ಶ್ರೀಗಳ ಪಾದಕ್ಕೂ ಕೂಡ ಭಕ್ತಿಪೂರ್ವಕ ಅಣೆಮಾಡಿದ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಸನ್ಮಾನ್ಯ ಶ್ರೀ ನನ್ನ ಪತಿಯವರಾದಂಥ ಅಧ್ಯಕ್ಷರು, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಹುಣಸೂರು ಮತಕ್ಷೇತ್ರದ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯ ಮಹಿಳಾ ಶಿಕ್ಷಕರಾಗಿ ಇಡೀ ಹೆಣ್ಣು ಕುಲವನ್ನೇ ಉದ್ಧಾರ ಮಾಡಿದಂಥ ಸಾವಿತ್ರಿಬಾಯಿ ಪುಲೆಯವರ ಇನ್ನೂ ಪೂಜ್ಯರು ಆಶೀರ್ವಚನವನ್ನು ನೀಡಬೇಕಾಗಿದೆ. ಪೂಜ್ಯರ ಆಶೀರ್ವಚನಾಗಿದ್ದರೆ ಅದು ಸಂಪೂರ್ಣ ಕಾರ್ಯಕ್ರಮ ಮುಗಿಯಲಿ. ಹಂಗೆಲ್ಲ ಬಿಡುಗಡೆ ಇಲ್ಲ ಮುಗಿಯ ಇಲ್ಲಿ ಕೂತೀವಂದ್ರೆ ಎಲ್ಲರೂ ಮಾತಾಡ್ಬೇಕಾರೆ ಅದು ಕಡ್ಡಾಯವಾಗಿ ನಾವು ಮಾತಾಡ್ಬೇಕು, ಗುರು ಮಾತಾಡ್ಬೋದು ಮಾತಾಡ್ತಾರೆ. ಯಾಕಂದ್ರೆ ಬಹಳ ವಿಶಿಷ್ಟ ಕಾರ್ಯಕ್ರಮ. ಸಾವಿತ್ರಿಬಾಯಿ ಪುಲೆಯ ಬಗ್ಗೆ
ನಾವೆಲ್ಲ ನೀವೆಲ್ಲ ಇತಿಹಾಸ ಪುಟಗಳಲ್ಲಿ ಓದಿದ್ವಿ. ಅದರ ಬಗ್ಗೆ ಅರ್ಥಪೂರ್ಣವಾಗಿ ತಿಳ್ಕೊಳ್ಳುವಂತ ಕೆಲಸ ಬಹುತೇಕ ನಾವೆಲ್ಲ ಮಾಡಿರಲಿಲ್ಲ ಅಂತ ಕಾಣುತ್ತೆ. ಬಹುತೇಕ ಅದಕ್ಕೊಂದು ಕಾಲ ಇವತ್ತು ಬಂದೈತೆ. ಜನವರಿ 3ನೇ ತಾರೀಕು 2026 ಹೊಸ ವರ್ಷದ ಹೊಸದಲ್ಲೇ ಈ ಕಾರ್ಯಕ್ರಮವನ್ನು ನಮ್ಮ ಅಶೋಕ್ ಚಲವಾದಿಯವರು ಮತ್ತು ನಮ್ಮ ಸವಿತಾ ಚಲವಾದಿಯವರು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು. ಆದರೆ ಅನಿವಾರ್ಯವಾಗಿ ಇವತ್ತು ಅದನ್ನ ನಾವೇ, ಯಾಕಂದ್ರೆ ಬಹಳ ಜನ ನಾವು ಊರಾಗಿರೋದಿಲ್ಲ, ಅಲ್ಲಿ ಇರ್ತೀವಿ, ಬೇಡ ಹೊಸ ವರ್ಷದ ಹೊಸದಲ್ಲೇ ಆಗುತ್ತದೆ, ಅದಕ್ಕೆ ಸ್ವಲ್ಪ ಮುಂದೆ ಹಾಕಿ ಮಾಡೋಣ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನ ನಮ್ಮ ಕೋರಿಕೆ, ಬಹಳ ಜನ ಕೋರಿಕೆ ಮೇಲೆ ಈ ಕಾರ್ಯಕ್ರಮವನ್ನು ಇವತ್ತು ರೂಪುಗೊಂಡಿತು. ಇದು ಬಹಳ ಯಶಸ್ವಿ ಆಯಿತು ಮತ್ತು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಯಿತು ಅನ್ನೋದನ್ನ ನಾನು ಬಹಳ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೇನೆ. ಅದೇ ಹೇಳ್ತಾರಲ್ಲ, ಭಿಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಈ ಒಂದು ಸಂಘಕ್ಕೆ, ಶಿಕ್ಷಣ ಸಂಘಕ್ಕೆ ಸದಾಕಾಲ ನಾನು ಬೆನ್ನೆಲುಬಾಗಿರ್ತೀನಿ ಅನ್ನೋ ಭರವಸೆಯನ್ನು ನಾನು ಇವತ್ತು ಕೊಡೋಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾನು ದ್ವೇಷವನ್ನ ಇಟ್ಕೊಂಡು ನಡೆದಂತ ಮನದಲ್ಲಿ ಹುಟ್ಟಿಲ್ಲ ನಾನು. ಯಾಕಂದ್ರೆ ನನಗೆ ನನ್ನದೇ ಆದ ಒಂದು ಇತಿಹಾಸ ಇದೆ. ಬಹುತೇಕ ಬಹಳ ಜನ ಅರ್ಥ ಮಾಡ್ಕೊಳ್ಳೋದು ಕಡಿಮೆ. ಯಾಕಂದ್ರೆ ಅರ್ಥ ಮಾಡ್ಕೊಳ್ಳೋದವರು ನಾನು ಹೇಳ್ತೇನೆ, ಯಾಡ ಒಂದು ಹೊಗಳ ಬಾಯಿ, ಒಂದು ಹೊಯ್ಕೊಳ್ಳೋ ಬಾಯಿ, ಯಾಡ ಇರೋದು ಜಗಕ್ಕೆ ನೆನಪಿಟ್ಕೊಂಡ್ಬಿಡ್ರಿ. ಹೊಗಳವ್ರು ಹೊಗೋದಿರ್ತಾರೆ, ಹೊಯ್ಕೊಳ್ಳೋರು ಹೊಯ್ಕೊಂಡು ಹೋಗ್ತಿರ್ತಾರೆ. ಐ ಡೋಂಟ್ ಕೇರ್. ನಾನು ಯಾವತ್ತೂ ಕೇರ್ ಮಾಡಿಲ್ಲ. ಕೇರ್ ಮಾಡುವಂಥ ಸಂದರ್ಭ ನಮ್ಮ ಅಪ್ಪರು ಕಲಿಸ್ಕೊಟ್ಟಿಲ್ಲ, ನಮ್ಮ ತಾಯಿಯೂ ಕಲಿಸ್ಕೊಟ್ಟಿಲ್ಲ. ನನಗದು ಬರೋದು ಇಲ್ಲ. ನಾನು ದ್ವೇಷ ಮಾಡೋ ಮನುಷ್ಯನೂ ಅಲ್ಲ. ಸಿಟ್ಟು ಬಂದ ಯಾರು ಹೊಡೆದು ಬಿಡ್ತೀನಿ, ಅದ ಎದುರಿಗೆ ಚಾನ್ಸ್ ಅಂತ. ಹಿಂದ ಮುಂದೆ ಇಲ್ಲ ಚಾನ್ಸ್. ಹಿಂದ ಮುಂದೆ ಹೋಗಿ ಮನೆಗೆ ಹೋಗಿ ಸಂಚಾಗಿ ಅವ್ನು ಹೆಂಗೆ ತರಲಿ ಅನ್ನೋ ಮಗ ನಾನು. ಇನ್ನೇನು ಮಾಡ್ತೀನಿ, ಎದುರಿಗೆ ಮಾಡಿ ಹೋಗ್ಬಿಡ್ತೀನಿ ನಾನು. ನನ್ನ ತಾಕತ್ತು ದಮ್ ಇತ್ತು, ಎದುರಿಗೆ ಬರ್ರಿ ಅಂತ ಹೇಳೋದು. ಅದಕ್ಕೆ ನಾನು ಹಿಂದ ಮುಂದೆ ತಾಕತ್ತು ದಮ್ಮು ತೋರಿಸೋ ಮಗ ಅಲ್ಲ ನಾನು. ಏನೋ ಆಗಿರ್ತಾವ. ನನ್ನ ಸೋದರಿ, ನನ್ನ ತಂಗಿ ಇದ್ದಂಗೆ, ಬಹುತೇಕ ನನ್ನ ಒಡ ಹುಟ್ಟಿದ ತಂಗಿ ತೀರ್ಕೊಂಡಿರ್ಬೇಕು. ಇವತ್ತು ನಮ್ಮ ಸವಿತಾ ನನ್ನ ತಂಗಿ ಇದ್ದಂಗೆ ಆ ಅಮ್ಮ ಪದೇ ನನಗೆ ಕ್ಷಮೆ ಇರಲಿ ಅಂತ ಕೇಳಿದ್ರು. ನನಗೂ ಕೂಡ ನಿಜವಾದ ಮಾನವೀಯತೆ ಮನುಷ್ಯನುಳ್ಳವಂತ ನಾನೊಬ್ಬ ರಾಜಕಾರಣಿ ಆಗಿರ್ಬೋದು, ಆದ್ರೆ ದ್ವೇಷ ರಾಜಕಾರಣಿ ನಾನಲ್ಲ. ದ್ವೇಷ ಎಂದೆಂದೂ ಯಾರ ಜೊತೆಗೂ ಮಾಡೋದಿಲ್ಲ. ನನ್ನ ಉಸಿರಿರುವಾಗಿ ನಾನು ಪ್ರಮಾಣ ಮಾಡ್ತೀನಿ, ಎಲ್ಲರ ಒಡನೆ ಎಲ್ಲ ಜಾತಿ ಜನಾಂಗ ಎಲ್ಲ ಸಮುದಾಯಗಳಿಂದ ಕರ್ಕೊಂಡು ಹೋಗುವಂತ ಶಕ್ತಿಯ ಆ ಭಗವಂತ ಕೊಟ್ಟಿದ್ದಾರೆ. ನಾನು ಅದನ್ನ ತೋರಿಸ್ತೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಪದೇ ಕ್ಷಮೆ ಕೇಳುವಂಥದ್ದು ಅವಶ್ಯಕತೆ ಇಲ್ಲ. ಪವಿತ್ರವಾದ ಆ ಬನ್ನಿ ಹಬ್ಬದ ದಿವಸ ಬಂದು ನನಗೆ ಇಬ್ರು ಗಡ್ಡ ಎತ್ತಿ ಬನ್ನಿ ಕೊಟ್ಟರು ಬುದ್ಧಿ ಎಲ್ಲ ದ್ವೇಷವನ್ನು ಮಾಫಿ ಬಾರಾಕೊಂಡು ಮಾಫಿ ಅಂತ ಅವತ್ತ ಮಾಫಿ ಆಗಿಬಿಟ್ಟಲ್ಲ. ಮತ್ತೆ ಮಾಫಿ ಮಾಡೋದು ನಾನು ಯಾರು ದೇವರನ್ನ ಮಾಫಿ ಮಾಡೋದು? ದೇವರಲ್ಲ, ಒಬ್ಬ ಮನುಷ್ಯನ ಆ ಮನುಷ್ಯನಾಗಿ ಇವತ್ತು ಜೀವನವನ್ನು ಮಾಡೋದು ಕಲ್ತಿದ್ದೀನಿ. ನಾನು ಅದು ಉಸಿರಿರೋವರೆಗೆ ನಡ್ಕೊಂಡು ಹೋಗ್ತೀನಿ. ನೀವು ಇವತ್ತಿದ್ರ ಒಂದು ಮಾತು ಹೇಳ್ತೀನಿ, ನಿಮ್ಮ ಸಂಘಟನೆಯನ್ನು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನೀವೊಂದು ಒಳ್ಳೆಯ ಸಂಸ್ಥೆಯನ್ನು ಕಳೆದ 5 ವರ್ಷದಿಂದ ಇವತ್ತು ಜನರ ಸೇವೆಗಾಗಿ, ಯಾವುದೇ ಮನುಷ್ಯ ಅವನು ಎಲ್ಲ ಜಾತಿ ಜನಾಂಗ ಎಲ್ಲ ಧರ್ಮದ ಜೊತೆಗೆ ಹೊಂದಾಣಿಕೆಯಾಗಿ ಸಮಾಜ ಸೇವೆಕ್ಕಾಗಿ ಅವನಿರ್ತಾನ, ಅವನ ಜೊತೆಗೆ ಸದಾ ನಾನು ಬೆಂಬಲವಾಗಿ ಅವನ ಬೆಂಬಲವಾಗಿ ನಾನು ಇರ್ತೀನಿ ಅನ್ನೋ ಮಾತನ್ನು ಕೊಡ್ತೀನಿ. ಇವತ್ತು ಒಳ್ಳೆಯ ಒಂದು ಸಂಘವನ್ನು ಕಟ್ಟಿಕೊಂಡು ಇವತ್ತು ಪತಿ ನಮ್ಮ ಅಶೋಕ್ ಮತ್ತು ಸವಿತಾ ಇವತ್ತು ಸಮಾಜಕ್ಕೆ ಸೇವೆಗಾಗಿ ಅಂತ ಕೋವಿಡ್ ಸಂದರ್ಭದಲ್ಲಿ ನಾನು ಕೇಳಿದೆ. ಅವರು ನನ್ನ ಜೊತೆಗೆ ಇರಲಿಲ್ಲ ಸ್ವಲ್ಪ ದಿವಸ. ಅಶೋಕ್ ನನಗೆ ಬಹಳ ಬಾಲ್ಯದಿಂದ ಗೊತ್ತು, ನನ್ನ ಜೊತೆಗೆ ಇದ್ದಂತ. ಅವರೇ ನನ್ನ ಸಹೋದರ ಅಂತ ನಾನು ಭಾವಿಸಿ ಯಾವತ್ತೂ ಕೂಡ ಅವ್ರು ನಾನು ದ್ವೇಷ ಮಾಡಕ್ ಹೋಗಿಲ್ಲ. ಏನಂದ್ರೂ ಕೂಡ ನಾನು ಅವ್ರ ಕಡೆ ಚಿಂತನೆ ಮಾಡಿಲ್ಲ. ಆದ್ರೆ ಅದು ಟೈಮ್ ಒಂದು ಇತ್ತು, ಒಂದು ಹೋತು, ಒಂದು ಬಂತು, ಮತ್ತೆ ಒಂದಾಗಿ ಮುಂದೆ ನಡೀತಾರೆ ಒಂದು ಮಾತನ್ನು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ
ನಾನು ಹೇಳೋದಿಷ್ಟೇ, ಒಳ್ಳೆಯ ಸಮಾಜ ಸೇವೆಯನ್ನು ಮಾಡಬೇಕು. ತಾವು ಮುಂದಾಗಿದ್ದೀರಿ, ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದೀರಿ, ಕೋವಿಡ್ ಸಂದರ್ಭದಲ್ಲಿ ನೀವು ಸೇವೆ ಮಾಡಿದಿರಿ. ಅನೇಕ ಬಡ ಮಕ್ಕಳಿಗೆ ಇವತ್ತು ಅವರಿಗೆ ದತ್ತನ್ನು ತಗೊಂಡು ಅವರಿಗೆ ಶಿಕ್ಷಣ